ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿರುವಂತಹ ಅಖಿಲ ಭಾರತ ವಚನ ಸಾಹಿತ್ಯ ಪರಿಷತ್ತು ಬೆಂಗಳೂರಿನ ರಾಜ್ಯಾಧ್ಯಕ್ಷರು ಶ್ರೀಯುತ ಎನ್ ತಿಮ್ಮಪ್ಪನವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನನ್ನ ಆತ್ಮೀಯ ಸಹೋದರರಾಗಿರ್ತಕ್ಕಂಥ ಅಖಿಲ ಭಾರತ ವಚನ ಸಾಹಿತ್ಯ ಪರಿಷತ್ತು ಕೊಪ್ಪಳದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ನಾಗರಾಜ್ ದಂಡೋತಿ ಅವರೇ, ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ಮಹಾಂತೇಶ್ ಮಲನಗೌಡ ಅವರೇ ಹಾಗೂ ಇನ್ನೋರ್ವ ಹಿರಿಯರು ವಿಜಯಪುರದ ಅಖಿಲ ಭಾರತ ವಚನ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಅನುಭಾವಿಗಳು ಆಗಿರ್ತಕ್ಕಂಥ ಶ್ರೀಯುತ ಅಬ್ದುಲ್ ರೆಹಮಾನ್ ಬಿದ್ರಕುಂದಿ ಅವರೇ ಹಾಗೂ ವಿಶೇಷವಾಗಿ ಇದೀಗ ತಾನೇ ಈ ಒಂದು ಪತ್ರಿಕೆಯನ್ನ ನಾನು ಸಮಗ್ರವಾಗಿ ಓದಿದೆ. ಈ ಪತ್ರಿಕೆಯನ್ನು ಓದೋ ಸಂದರ್ಭದಲ್ಲಿ ನನಗಾದಂಥ ಅಭಿಮಾನ ಎಷ್ಟು ಅಂದರೆ, ಈ ಪತ್ರಿಕೆಯಲ್ಲಿ ನಾನು ಇವತ್ತು ನಿಜಕ್ಕೂ ಅಭಿಮಾನ ಪಡ್ತೀನಿ ಸರ್. ಒಂದು ಕಾಗುಣಿತ ಮಿಸ್ಟೇಕು ಕೂಡ ಇದರಲ್ಲಿ ಇಲ್ಲ. ಅಷ್ಟು ನೀಟಾಗಿ ಬರೆದಿದ್ದೀರಿ. ಅಷ್ಟು ಪದಗಳ ಬಳಕೆ, ಅಷ್ಟು ವಾಕ್ಯಗಳ ಬಳಕೆ, ಅಷ್ಟೊಂದು ವಿಷಯದ ವಿಶ್ಲೇಷಣೆ ಮತ್ತು ಭವಿಷ್ಯದ ಮುನ್ನೋಟಗಳನ್ನು ಬರೆದಿರಲ್ಲ. ಅದ್ಭುತ ಇತ್ತು. ಇಂಥ ಪತ್ರಿಕೆಯನ್ನ ನಡೆಸುವ ಮೂಲಕ ಇಡೀ ನಮ್ಮ ಕೊಪ್ಪಳದ ಸಾಂಸ್ಕೃತಿಕ ಲೋಕವನ್ನ ಬೆಂಗಳೂರು ಮತ್ತು ರಾಷ್ಟ್ರಾದ್ಯಂತ ಪಸರಿಸಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ರಮೇಶ್ ಸುಲಭೆ ಅವರೇ ಹಾಗೂ ಇನ್ನೋರ್ವ ಹಿರಿಯರು ಮತ್ತು ನಾಟಕಕಾರರು ಆಗಿರ್ತಕ್ಕಂಥ ಶ್ರೀಯುತ ಮಾಚಿ ಕೃಷ್ಣರವರೇ ಹಾಗೂ ನನ್ನ ಆತ್ಮೀಯ ಸಹೋದರರಾಗಿರ್ತಕ್ಕಂಥ ಶ್ರೀಯುತ ವಿಜಯ್ ಕುಮಾರ್ ಕವಲೂರ್ ಅವರೇ, ಇನ್ನೋರ್ವ ಹಿರಿಯ ಸಹೋದರಿಯಾಗಿರ್ತಕ್ಕಂಥ ಶ್ರೀಮತಿ ರುದ್ರಮ್ಮ ಹಾಸಿನಾಳ್ರವರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ನನ್ನ ಸಾಹಿತ್ಯಾಸಕ್ತ ಬಂಧುಗಳೇ, ವಿಶೇಷವಾಗಿ ಈ ಕಾರ್ಯಕ್ರಮ ಈ ಕೊಪ್ಪಳ ನಗರದಲ್ಲೇ ಒಂದು ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ. ಈ ದಿನ ಈ ಒಂದು ಕಾರ್ಯಕ್ರಮದಲ್ಲೇ JS ಗೋನಾಳರವರು 4 ಕಾರ್ಯಕ್ರಮಗಳನ್ನು ಸಂಯೋಜಿಸಿದ್ದಾರೆ. ಒಂದನೇದು ಅಖಿಲ ಭಾರತ ವಚನ ಸಾಹಿತ್ಯ ಪರಿಷತ್ತಿನ ಕೊಪ್ಪಳ ಜಿಲ್ಲಾ ಹಾಗೂ 7 ತಾಲೂಕುಗಳ ಉದ್ಘಾಟನಾ ಕಾರ್ಯಕ್ರಮ. ಎರಡನೇದು ಅವರೇ ರಚಿಸಿರ್ತಕ್ಕಂಥ ಮತ್ತು ಅವರು ಉಪನ್ಯಾಸ ನೀಡಿರ್ತಕ್ಕಂಥ ಹಲವಾರು ಉಪನ್ಯಾಸಗಳನ್ನ ಒಂದೆಡೆ ಸಂಗ್ರಹಿಸಿ ಆ ಉಪನ್ಯಾಸಗಳ ಪುಸ್ತಕ ರೂಪದಲ್ಲಿ ಬಂದಿರತಕ್ಕಂಥ 2 ಪುಸ್ತಕಗಳ ಬಿಡುಗಡೆಯ ಕಾರ್ಯಕ್ರಮ. ಹಾಗೆ ವಚನ ಗಾಯನ ಅಥವಾ ವಚನ ಗೀತೆಗಳ ಬರಹದ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು. ಆ ವಚನಗಳನ್ನ ಬರೆದಂತಹ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ. ಅದರೊಂದಿಗೆ ಈ ನಾಡಿನ ಸಾಹಿತ್ಯ, ಸಾಂಸ್ಕೃತಿಕ, ಧಾರ್ಮಿಕ, ಮಾಧ್ಯಮ, ಪತ್ರಿಕೆ ಮತ್ತು ಹಲವಾರು ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ 29 ಸಾಧಕರಿಗೆ ಕಾಯಕ ರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವು ಕೂಡ ಈ ವೇದಿಕೆಯ ಮೂಲಕ ನಡೀತಾ ಇರೋದು ನಮ್ಮೆಲ್ಲರಿಗೂ ಕೂಡ ಸಂತೋಷ ತರ್ತಕ್ಕಂಥ ಮತ್ತು ಅತ್ಯಂತ ಅಭಿಮಾನ ತರ್ತಕ್ಕಂಥ ಒಂದು ಸಂಗತಿಯಾಗಿದೆ. ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಿಕ್ಕೆ ಮತ್ತು ಅಖಿಲ ಭಾರತ ವಚನ ಸಾಹಿತ್ಯ ಪರಿಷತ್ತು ಕೊಪ್ಪಳ ಜಿಲ್ಲಾ ಘಟಕದ ಉದ್ಘಾಟನೆಗೆ ಆಗಮಿಸಿರ್ತಕ್ಕಂಥ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮತ್ತು ಹೈಕೋರ್ಟಿನ ಹಿರಿಯ ನ್ಯಾಯವಾದಿಗಳಾಗಿರ್ತಕ್ಕಂಥ ಶ್ರೀಯುತ ತಿಮ್ಮಪ್ಪನವರನ್ನ ವಿಶೇಷವಾಗಿ ನಾನು ಅಭಿನಂದಿಸ್ತೇನೆ. ಅವರು ಇಡೀ ಒಂದು ರಾಜ್ಯದಲ್ಲಿ ಅಖಿಲ ಭಾರತ ವಚನ ಸಾಹಿತ್ಯ ಪರಿಷತ್ತನ್ನ ಎಲ್ಲ ಜಿಲ್ಲೆಗಳಲ್ಲಿ ಶಾಖೆಗಳನ್ನು ತೆಗಿಬೇಕು, ಎಲ್ಲ ತಾಲೂಕುಗಳಲ್ಲಿ ಶಾಖೆಗಳನ್ನು ತೆಗಿಬೇಕು. ಆ ಮೂಲಕ 12ನೇ ಶತಮಾನದಲ್ಲಿರ್ತಕ್ಕಂಥ ಆ ನಮ್ಮ ವಚನ ಸಾಹಿತ್ಯದ ಮೂಲ ತಿರುಳು, ಮೂಲ ಸಂದೇಶ ಪ್ರತಿಯೊಬ್ಬ ನಾಗರಿಕರಿಗೂ ತಲುಪಬೇಕು ಅನ್ನೋದು ಅವರ ಒಟ್ಟಾರೆ ಧ್ಯೇಯೋದ್ದೇಶವಾಗಿದೆ. ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ. ಅವರು ಹಿರಿಯ ನ್ಯಾಯವಾದಿಗಳು ಹೈಕೋರ್ಟಿನಲ್ಲಿರ್ತಕ್ಕಂಥ ಕಾರ್ಯನಿರ್ವಹಿಸುವಂತಹ ಬಿಡುವಿರದಂತಹ ನ್ಯಾಯವಾದಿಗಳು. ಆದರೆ ಆ ಬಿಡುವಿರದಂತಹ ನ್ಯಾಯವಾದಿಗಳ ಕೆಲಸದ ಮಧ್ಯದಲ್ಲಿಯೂ ಕೂಡ ನಮ್ಮ ವಚನ ಸಾಹಿತ್ಯಕ್ಕೆ ವಿಶೇಷವಾದಂತಹ ಆಸಕ್ತಿಯನ್ನು ತೋರ್ತಾ ಇದ್ದಾರೆ. ಅವರೇ ನಿಂತು ರಾಜ್ಯ ಘಟಕ ಮತ್ತು ಜಿಲ್ಲಾ ಘಟಕಗಳಿಗೆ ಮಾರ್ಗದರ್ಶನ ಮಾಡ್ತಾ ಈಗಾಗಲೇ 6 ಸಮ್ಮೇಳನಗಳನ್ನ ಯಶಸ್ವಿಯಾಗಿ ಸಂಘಟಿಸಿದ್ದಾರೆ. ರಾಜ್ಯ ಮಟ್ಟದ ಅಖಿಲ ಭಾರತ ವಚನ ಸಾಹಿತ್ಯ ಪರಿಷತ್ತಿನ 6 ಸಮ್ಮೇಳನಗಳನ್ನು ಸಂಘಟಿಸಿದ್ದಾರೆ. 7ನೇ ಸಮ್ಮೇಳನ
ವಿಜಯಪುರದಲ್ಲಿ ಈಗಾಗಲೇ ನಿಗದಿಗೊಂಡಿದೆ. ಅದು ಕೂಡ ಯಶಸ್ವಿ ಆಗ್ತದೆ ಅನ್ನುವಂತಹ ಭರವಸೆಯನ್ನು ನಾವು ಈ ಸಂದರ್ಭದಲ್ಲಿ ನೀಡಬಹುದು. ಅದಲ್ಲದೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಪ್ರತಿ 6 ಸಮ್ಮೇಳನದ ಸ್ಮರಣ ಸಂಚಿಕೆಯನ್ನ ಹೊರತಂದಿರ್ತಕ್ಕಂಥ ಕೀರ್ತಿ ಕೂಡ ಸರಿಗೆ ಸಲ್ಲುತ್ತದೆ. ಇಂಥವರಿಂದಾಗಿ ನಮ್ಮ ನಾಡಿನ ಮೂಲ ಸೆಲೆಯಾಗಿರ್ತಕ್ಕಂಥ ಮತ್ತು ಸಮಾಜದ ಕನಸನ್ನ ಕಂಡಂತ ಆ ಶರಣರ ಸಂದೇಶಗಳು ಮನೆ ಮನೆಗೂ ಕೂಡ ತಲುಪ್ತಾ ಇದ್ದಾವೆ. ಮತ್ತು ಈಗಲೂ ಕೂಡ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ವಚನ ಸಾಹಿತ್ಯ ನಮ್ಮಲ್ಲಿ ಇದೆ ಅನ್ನೋದಕ್ಕೆ ಇಂಥ ಶರಣರ ಒಂದು ಸೇವೆ ಬಹಳ ಮುಖ್ಯ ಅಂತ ನಾನು ಭಾವಿಸಿಕೊಳ್ತೇನೆ. ಮತ್ತೋರ್ವರು ಹಿರಿಯರು ನಮ್ಮ ವೇದಿಕೆ ಮೇಲಿದ್ದಾರೆ. ಅವರ ಬಗ್ಗೆ ನಾನು ವಿಶೇಷವಾಗಿ ಹೇಳಬೇಕಾಗ್ತದೆ. ಈ ಶ್ರೀಯುತ ಮಾಚಿ ಕೃಷ್ಣರವರು, ಇಲ್ಲಿರ್ತಕ್ಕಂಥ ಹಿರಿಯರು 80ರ ವಯೋಮಾನದವರು, ಸರಿಸುಮಾರು 135 ಕೃತಿಗಳನ್ನು ರಚಿಸಿದ್ದಾರೆ. ಅದರಲ್ಲಿ 65 ನಾಟಕಗಳನ್ನೇ ರಚಿಸಿದ್ದಾರೆ. 65 ನಾಟಕಗಳನ್ನು ರಚಿಸಿದರೂ ಕೂಡ ಈಗ ನಿವೃತ್ತಿ ಆಗಿದ್ದಾರೆ.